ಭಗವಂತ ಸುಖಪೂರ್ಣ, ಭಗವಂತ ಜ್ಞಾನಪೂರ್ಣ ಅಂತ ಹೇಳಿದ್ದನ್ನ ಅವನು ಸುಖಪೂರ್ಣ ಯಾಕೆ, ಜ್ಞಾನಪೂರ್ಣ ಯಾಕೆ ಅನ್ನೋದಕ್ಕೆ ಕೆಲವು ವಿಷಯಗಳನ್ನು ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ಇದರ ವಿವರಣೆ: ಯದಸುಪ್ತಿಗತೋ ವರಿನ ಸುಖವಾನ್ ಸುಖರೂಪಿಣಮಾಹುರತೋ ನಿಗಮಾಹ ಸ್ವಮತಿ ಪ್ರಭವಂ ಜಗದಸ್ಯ ಯತಃ ಪರಬೋಧ ತನುಂಚ ತತಃ ಕಪತಿಂ. ಭಗವಂತ ಜ್ಞಾನಸ್ವರೂಪ, ಭಗವಂತ ಸುಖ ಸ್ವರೂಪ. ಯಾಕೆ ಅಂದ್ರೆ ಯದಸುಪ್ತಿಗತೋ ವರಿನ ಸುಖವಾನ್. ಈಗ ಪ್ರಿಂಟ್ ಆಗಿರತಕ್ಕಂಥ ಪಾಠ ಯದಸುಪ್ತಿಗತೋಪಿ ಹರಿಸುಖವಾನ್ ಅಂತ. ಆದ್ರೆ ಋಷಿತೀರ್ಥರು ಬರೆದಿರತಕ್ಕಂಥದ್ದು ಯದಸುಪ್ತಿಗತೋ ವರಿನ ಸುಖವಾನ್ ಅಂತ. ವರಿನಃ ಅನ್ನುವ ಶಬ್ದ ಇವತ್ತು ಯಾವ ಡಿಕ್ಷನರಿಯಲ್ಲಿ ನೋಡಿದ್ರೂ ಇಲ್ಲ. ಅದು ಸಂಸ್ಕೃತದಲ್ಲಿ ಬಳಕೆಯಲ್ಲಿರುವ ಶಬ್ದ ಅಲ್ಲ. ಆದ್ರಿಂದ ಯಾರೋ ಅದನ್ನು ಪಾಠಾಂತರ ಮಾಡಿಬಿಟ್ರು, ತಮಗೆ ಅರ್ಥ ಆಗಬೇಕಾದ ಹಾಗೆ ಶಬ್ದ ತಿದ್ದಿಬಿಟ್ರು. ವರಿನಃ ಅಂದ್ರೆ ಏನು ಅರ್ಥ ಇಲ್ಲ. ಅದರಿಂದ ಯದಸುಪ್ತಿಗತೋಪಿ ಹರಿಸುಖವಾನ್ ಅಂತ ಪಾಠಾಂತರ ಮಾಡಿದ್ರು. ವಾಸ್ತವಿಕವಾಗಿ ಋಷಿಕೇಶ ತೀರ್ಥರು ಬರೆದಂಥ ಮೂಲ ಪಾಠ ಯದಸುಪ್ತಿಗತಃ ವರಿನಃ. ವರಿನಃ ಅನ್ನೋದು ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಎಲ್ಲಿಯೂ ಆ ಶಬ್ದ ಬಳಕೆಯಲ್ಲಿಲ್ಲ. ಆಚಾರ್ಯರು ಕೂಡ ಇಲ್ಲಿ ಒಂದು ಕಡೆ ಬಿಟ್ಟು ಇನ್ನೆಲ್ಲಿಯೂ ಈ ಶಬ್ದವನ್ನು ಬಳಸಲಿಲ್ಲ. ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಇರುವ ಏಕಮಾತ್ರ ಪ್ರಯೋಗ ಇದು ವರಿನಃ ಅಂತ. ವರಿನಃ ಅಂದ್ರೆ ಏನು ಅಂದ್ರೆ ವಹ ಅಂದ್ರೆ ಏನು ಅನ್ನೋದನ್ನ ಭೂರ್ಭುವ ಸುವಹ, ಅಲ್ಲಿ ವಹ ಅಂತ ಅಕ್ಷರ ಇದೆ. ಅದಕ್ಕೆ ಆಚಾರ್ಯ ಅರ್ಥ ಹೇಳಿದ್ದಾರೆ. ಏನು ಅಂದ್ರೆ ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಯತೆ ಅಂತ. ವಹ ಅಂದ್ರೆ ಜ್ಞಾನ ಅಂತ ಒಂದು ಅರ್ಥ ಹೇಳಿದ್ದಾರೆ. ಆಮೇಲೆ ಸುಬಲ ರೂಪತ್ವಾತ್ ಅಂತ ಮತ್ತೊಂದು ಕಡೆ ವಹ ಅಂದ್ರೆ ಬಲ ಅಂತ ಅರ್ಥ ಹೇಳಿದ್ದಾರೆ. ಮತ್ತೊಂದು ಕಡೆ ಸುವಹ ಅಂದ್ರೆ ಅನಂತ ಸುಖ ಅಂತ ಅರ್ಥ, ವಹ ಅಂದ್ರೆ ಆನಂದ ಅಂತ ಅರ್ಥ ಹೇಳಿದ್ದಾರೆ. ವಹ ಅನ್ನುವ ಅಕ್ಷರಕ್ಕೆ 3 ತರದ ಅರ್ಥವನ್ನು ಆಚಾರ್ಯರು ಹೇಳಿದ್ದಾರೆ. ಆನಂದದ ಅನುಭವ ವಹ ಅಂದ್ರೆ, ಅಥವಾ ಜ್ಞಾನ ಅಥವಾ ಬಲ. ಅದರಿಂದ ವರಿನಃ ಅಂದ್ರೆ ಎಲ್ಲ ಆನಂದಗಳಿಗೂ, ಇನ ಅಂದ್ರೆ ಸ್ವಾಮಿ, ಎಲ್ಲ ಆನಂದಗಳಿಗೆ ಒಡೆಯ. ವರಿನಃ ಅಂದ್ರೆ ಎಲ್ಲ ಜ್ಞಾನಗಳ ಒಡೆಯ. ವರಿನಃ ಅಂದ್ರೆ ಎಲ್ಲ ಬಲಗಳ ಪರಿಪೂರ್ಣ ಸ್ವರೂಪ. ವಹ ಅಂದ್ರೆ ಆನಂದ, ಜ್ಞಾನ, ಬಲ, 3 ಅರ್ಥ ಸಂಸ್ಕೃತದಲ್ಲಿ ಬಳಕೆಯಲ್ಲಿ ಇರತಕ್ಕಂಥದ್ದು. ಆದ್ರಿಂದ ಅವನು ವಹ ಅಂದ್ರೆ ಜ್ಞಾನಾನಂದ ಬಲಗಳಿಗೆ ಇನಃ ಸ್ವಾಮಿಯಾದವ ವರಿನಃ. ಈ ಶಬ್ದ ಆಚಾರ್ಯರದ್ದೇ ಅದು ಹೊಸತಾದಂತಹ ಒಂದು ಕೊಡುಗೆ. ಬೇರೆ ಎಲ್ಲಿಯೂ ಈ ಶಬ್ದವನ್ನ ಯಾರೂ ಕೂಡ ಸಂಸ್ಕೃತ ಸಾಹಿತ್ಯದಲ್ಲಿ ಬಳಸಲಿಲ್ಲ. ವರಿನಃ ಜ್ಞಾನಾನಂದಗಳಿಗೆ ಸ್ವಾಮಿಯಾದ ನಿಯಾಮಕನಾದ ಭಗವಂತ ಸುಖವಾನ್. ಅವನು ಸ್ವತಃ ಆನಂದ ಸ್ವರೂಪ ಅಲ್ಲ ಅಂತ ಹೇಳಬೇಕೇನು? ಅವನು ಎಲ್ಲರ ಆನಂದಗಳಿಗೆ, ನಮ್ಮ ಆನಂದವೂ ಅವನ ಕೊಡುಗೆ. ಎಲ್ಲರಿಗೂ ಆನಂದವನ್ನು ಕೊಡುವಂತಹ ಶಕ್ತಿ ಸ್ವತಃ ಆನಂದಮಯ ಆಗದೆ ಇರುವುದು ಹೇಗೆ? ಅದು ಒಂದು ವಿಷಯ ಆಯಿತು. ಇನ್ನೊಂದು ವಿಷಯ ಹೇಳ್ತಾರೆ ಅವರು. ಭಗವಂತನಿಗೆ ಆನಂದ ಯಾಕೆ ಗೊತ್ತಾ? ಅವನಿಗೆ ನಿದ್ರೆ ಇಲ್ಲ ಆದ್ದರಿಂದ ಅಂತ. ಅಸುಪ್ತಿಗತಃ ಅಂತ. ನಮಗೆ ನಾವು ಆನಂದಕ್ಕೋಸ್ಕರ ನಿದ್ರೆ ಮಾಡುವವರು. ಹಗಲು ಹೊತ್ತೆಲ್ಲ ದುಡಿದು ಸುಸ್ತಾಗಿ ಆನಂದವಾಗಿ ಮಲಗಬೇಕು ಅಂತ. ನಮಗೆ ಆನಂದ ಅಂದ್ರೆ ಮಲಗೋದಲ್ಲೇ ಆನಂದ, ಎಚ್ಚರ ಆಗುವುದಲ್ಲೆಲ್ಲ ಮಲಗುವುದೇ ಆನಂದ. ಆದರೆ ಭಗವಂತ ಅಸುಪ್ತಿಗತೋಪಿ, ಮನುಷ್ಯನಿಗೆ ಎಷ್ಟು ಎಚ್ಚರವಾಗಿದ್ದರೂ ಕೂಡ ಅವನ ಎಚ್ಚರಕ್ಕೆ ಒಂದು ಲಿಮಿಟೇಷನ್ ಇದೆ. ಅಲ್ಲಿಂದ ಅವನು ವಿಶ್ರಾಂತಿ ತಗೊಳ್ಳಲೇಬೇಕು. ಇಲ್ಲದಿದ್ದರೆ ಅವನಿಗೆ ಆಯಾಸ ಆಗ್ಲಿಕ್ಕೆ ಶುರುವಾಗುತ್ತೆ, ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ. ನಿದ್ರೆ ಇಲ್ಲದೆಯೂ ಆನಂದವಾಗಿ, ನಿದ್ರೆ ಇಲ್ಲದೆಯೂ ಇರುವುದುಂಟಲ್ಲ, ನಿದ್ರೆಯನ್ನ ಗೆಲ್ಲುವುದು ಅದು ಬಹಳ ಆನಂದಮಯವಾದ ಸ್ಥಿತಿ. ಅಸುಪ್ತಿಗತ ಭಗವಂತ ನಿದ್ರೆ ಮಾಡುವುದಿಲ್ಲ, ಅದರಿಂದ ಅವನ ಆನಂದಮಯ ಅಂತಾರೆ ಆಚಾರ್ಯ. ಒಂದು ಹೊಸ ವಿಧಾನ. ಯಾಕೆ ಅವನು ನಿದ್ರೆ ಮಾಡುವುದಿಲ್ಲ ಅಂದ್ರೆ ಏಷ ಸುಪ್ತೋಷು ಜಾಗರ್ತಿ, ಏಷ ಸುಪ್ತೇಷು ಜಾಗರ್ತಿ. ಉಪನಿಷತ್ತನ್ನು ಹೇಳ್ತಾರೆ, ಎಲ್ಲರೂ ನಿದ್ರೆ ಮಾಡಿದಾಗ ಅವನು ಎಚ್ಚರವಾಗಿ ಕೂತ್ಕೊಂಡು ಎಬ್ಬಿಸ್ತಾನಂತೆ. ಅವನು ನಿದ್ರೆ ಮಾಡಿದರೆ ಹ್ಯಾಕ್ ಗತಿ? ಅದನ್ನು ಏಷ ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಮಾಣ. ನಮ್ಮ ಕನಸನ್ನ ಸೃಷ್ಟಿ ಮಾಡಬೇಕು, ಆಮೇಲೆ ನಿದ್ರೆಯಲ್ಲಿ ನಮಗೆ ಆನಂದದ ಅನುಭವ ಕೊಡಬೇಕು, ಆಮೇಲೆ ಎಚ್ಚರ ಮಾಡಿಸಬೇಕು. ಇದೆಲ್ಲ ಮಾಡೋದಕ್ಕೋಸ್ಕರ ಇಡೀ ವಿಶ್ವ ಮಲಗಿದ್ದಾಗ, ಅಂದರೆ ಅನುದಿನ ಪ್ರತಿ ದಿವಸ ರಾತ್ರಿ ಹೊತ್ತು ಆಯಿತು. ಮತ್ತೆ ಪ್ರಳಯ ಕಾಲದಲ್ಲಿ ಎಲ್ಲರೂ ಮಲಗಿದ್ದಾಗ ಯಾರಿಗೂ ಎಚ್ಚರ ಇಲ್ಲ. ಆವಾಗ ಪ್ರಳಯದಲ್ಲಿ ಎಲ್ಲ ಜೀವಗಳು ಪ್ರಳಯದಲ್ಲಿ ಮಲಗಿದ್ದಾಗಲೂ ಎಚ್ಚರವಾಗಿರುವವನು ಅಂದ್ರೆ 2 ಅರ್ಥ ಆಯಿತು. ಒಂದು, ನಾವು ನಿದ್ರೆ ಮಾಡಿದಾಗಲೂ ಎಚ್ಚರವಾಗಿದ್ದು ನಮ್ಮನ್ನು ನಿಯಂತ್ರಿಸುವವ, ಮತ್ತು ಪ್ರಳಯ ಕಾಲದಲ್ಲಿ ಯಾರೂ ಇಲ್ಲದೆ ಇದ್ದಾಗಲೂ ಎಚ್ಚರವಾಗಿರುವವ. ಅಸುಪ್ತಿಗತಃ ಅಂದ್ರೆ ಯದ ಅಸುಪ್ತಿಗತೋಪಿ ಸುಪ್ತಿಂಗತಃ, ನಿದ್ರೆ ಮಾಡದೇ ಇದ್ದರೂ ಸುಖವಾಗಿರತಕ್ಕ ಭಗವಂತ. ಆದ್ರಿಂದ ಅವನು ಎಲ್ಲ ಆನಂದಗಳ ಸ್ವಾಮಿ. ನಿದ್ರೆ ಮಾಡಿ ಸುಖ ಪಡೆಯಬೇಕಾದ ಅವಶ್ಯಕತೆ ಇಲ್ಲ. ಯದಸುಪ್ತಿಗತೋ ವರಿನ ಸುಖವಾನ್. ಆದ್ದರಿಂದ ಸುಖರೂಪಿಣ ಮಾಹುರತೋ ನಿಗಮಾಹ.
ಆದ್ರಿಂದ ಭಗವಂತ ಆನಂದಮಯ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವನಿಗೆ ಆನಂದ ಪಡೆಯುವುದಕ್ಕೋಸ್ಕರ ನಿದ್ರೆ ಮಾಡುವುದಿಲ್ಲ, ಅವನು ಎಚ್ಚರವಾಗಿಯೇ ಇರ್ತಾನೆ. ಸದಾ ಎಚ್ಚರವೇ ನಿಜವಾದ ಆನಂದ. ಆದ್ದರಿಂದ ಎಲ್ಲ ನಿಗಮಗಳು ಎಲ್ಲ ಶಾಸ್ತ್ರಗಳು ಅವನನ್ನು ಆನಂದಮಯ ಅಂತ ಹೇಳ್ತಾವೆ. ಆಯ್ತು, ಜ್ಞಾನ ಸ್ವರೂಪ ಅಂತ ಯಾಕೆ ಹೇಳ್ತಾರೆ? ಯದಸುಪ್ತಿಗತೋ ವರಿನ ಸುಖವಾನ್ ಸುಖರೂಪಿಣ ಮಾಹುರತೋ ನಿಗಮಾಹ. ಅದ್ರ ಮೇಲೆ ಎಲ್ಲ ಇನ್ನೇನು? ಸ್ವಮತಿ ಪ್ರಭವಂ ಜಗದಸ್ಯೇತಃ ಪರಬೋಧತನುಂಚ ತತಃ ಖಪತಿಂ. ಆಮೇಲೆ ಈ ಅವನು ಜ್ಞಾನ ಸ್ವರೂಪ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಸ್ವಮತಿ ಪ್ರಭವಂ ಜಗದಸ್ಯೇತಃ. ಸ್ವಮತಿ ಪ್ರಭವಂ ಜಗತ್, ಇಡೀ ವಿಶ್ವವನ್ನ ಅವನು ತನ್ನ ಜ್ಞಾನಶಕ್ತಿಯಿಂದ ನಿರ್ಮಾಣ ಮಾಡಿದ. ಒಂದು ವಸ್ತು ನಿರ್ಮಾಣ ಮಾಡಲಿಕ್ಕೋಸ್ಕರ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಮೂರು ಬೇಕಾದ್ರೆ ಅವನಿಗೆ ಈ ಮೂರು ಪ್ರತ್ಯೇಕ ಬೇಕಾಗಿಲ್ಲ. ಬರೇ ಜ್ಞಾನಶಕ್ತಿಯಿಂದ ಅಥವಾ ಇಚ್ಛಾಶಕ್ತಿಯಿಂದ ಅವನು ಜಗತ್ತನ್ನು ಸೃಷ್ಟಿ ಮಾಡಿದ. ಸ್ವಮತಿ ಪ್ರಭವಂ, ಅವನ ಜ್ಞಾನಶಕ್ತಿಯಿಂದಲೇ ಇಡೀ ವಿಶ್ವ ನಿರ್ಮಾಣವಾದದ್ದರಿಂದ ಅವನು ಜ್ಞಾನ ಸ್ವರೂಪ. ಅವನು ನಿದ್ರೆ ಇಲ್ಲದೆ ಇದ್ದರೂ ಸುಖವಾಗಿರುವುದರಿಂದ ಅವನು ಸುಖ ಸ್ವರೂಪ ಅಂತ. ಸ್ವಮತಿ ಪ್ರಭವಂ ಜಗತ್ ಅಸ್ಯ ಯತಃ, ಇವನ ಮತಿಯಿಂದ ಜ್ಞಾನಶಕ್ತಿಯಿಂದ ಸ್ವರೂಪಭೂತವಾದ ಜ್ಞಾನಶಕ್ತಿಯಿಂದ ಜಗತ್ತು ನಿರ್ಮಾಣವಾದದ್ದರಿಂದ ಸ್ವಮತಿ ಪ್ರಭವಂ ಜಗದಸ್ಯ ಯತಃ. ಆದ್ರಿಂದ ಪರಬೋಧತನು, ಆದ್ರಿಂದಲೇ ಅವನು ಉತ್ಕೃಷ್ಟವಾದ ಬೋಧತನು, ಜ್ಞಾನ ಸ್ವರೂಪ ಅಂತ ಶಾಸ್ತ್ರಗಳು ಹೇಳ್ತವೆ. ಅವನು ಅದನ್ನೇ ಅವನನ್ನು ಖಪತಿ ಅಂತ ಹೇಳ್ತಾರೆ. ಭಗವಂತ ಖಂ ಬ್ರಹ್ಮ ಅಂತ ಶಾಸ್ತ್ರದಲ್ಲಿ ಭಗವಂತನನ್ನು ಉಪಾಸನೆ ಮಾಡುವಾಗ ಉಪನಿಷತ್ನಲ್ಲಿ ಹೇಳ್ತಾರೆ, ಭಗವಂತನನ್ನು ಖಂ ಅಂತ ಉಪಾಸನೆ ಮಾಡು, ಭಗವಂತನನ್ನ ಖಂ ಅಂತ ಉಪಾಸನೆ ಮಾಡು ಅಂತ. ಖಂ ಅಂದ್ರೆ ಆನಂದ, ಖಂ ಅಂದ್ರೆ ಜ್ಞಾನ. ಆದ್ರಿಂದ ಖಪತಿ ಅಂದ್ರೆ ಜ್ಞಾನಗಳ ಒಡೆಯ, ವರಿನಃ ಅಂದ್ರೆ ಆನಂದದ ಒಡೆಯ, ಖಪತಿ ಅಂದ್ರೆ ಜ್ಞಾನದ ಒಡೆಯ. ಅವನು ಎಲ್ಲ ಜ್ಞಾನಗಳಿಗೆ ಸ್ವಾಮಿ, ಆದ್ರಿಂದ ಅವನು ಜ್ಞಾನ ಸ್ವರೂಪ. ಅವನು ಎಲ್ಲರ ಆನಂದಗಳಿಗೆ ಒಡೆಯ, ಆದ್ರಿಂದ ಆನಂದ ಸ್ವರೂಪ. ಅವನು ಸದಾ ಎಚ್ಚರವಾಗಿರ್ತಾನೆ, ಆದ್ರಿಂದ ಆನಂದ ಸ್ವರೂಪ. ಅವನ ಜ್ಞಾನಶಕ್ತಿಯಿಂದ ಇಡೀ ವಿಶ್ವವನ್ನು ಸೃಷ್ಟಿ ಮಾಡ್ತಾನೆ, ಆದ್ರಿಂದ ಜ್ಞಾನ ಸ್ವರೂಪ. ಖಪತಿ ಅಂದ್ರೆ ಜ್ಞಾನದ ಒಡೆಯ ಅಂತ. ಖಮ್ ಅಂದ್ರೆ ಇನ್ನೊಂದು ಅರ್ಥ ಆಕಾಶ ಅಂತ. ಖಪತಿ ಅಂದ್ರೆ ಆಕಾಶಕ್ಕೂ ನಿಯಾಮಕ ಅಂತ. ಆಕಾಶ ಅಂತಂದ್ರೆ ಆಕಾಶಾಭಿಮಾನಿ ದೇವತೆಗಳು. ಆಕಾಶಾಭಿಮಾನ ದೇವತೆಗಳು ಅಂತಂದ್ರೆ ಮೂಲತಃ ಗಣಪತಿ ಅಂತ ಹೇಳಿದ್ದೇನೆ ನಾನು. ಅದಕ್ಕಿಂತಲೂ ಕೆಳಗೂ ಇದ್ದಾರೆ. ಗಣಪತಿಗೆ ವಿಘ್ನೇಶ್ವರ ಅಂತ ಗಣಪತಿಗೆ ಹೆಸರು. ವಿಘ್ನದ ಒಡೆಯ, ವಿಘ್ನಗಳ ಒಡೆಯ. ವಿಘ್ನಗಳು ಅಂತ ದೇವತೆಗಳಿದ್ದಾರೆ, ಅವರಿಗೆ ಒಡೆಯವ. ಈ ವಿಘ್ನಗಳು ಅನ್ನುವಂತಹ ದೇವತೆಗಳಿದ್ದಾರಲ್ಲ, ಗಣಪತಿಯ ಪರಿವಾರ ದೇವತೆಗಳು, ಅವರು ಆಕಾಶ ದೇವತೆಗಳು. ಆ ವಿಘ್ನಗಳ ಈಶ್ವರ ಗಣಪತಿ, ಅವನೂ ಆಕಾಶದ ದೇವತೆ. ಅವನ ತಾಯಿ ಪಾರ್ವತಿ, ಅವಳು ಆಕಾಶದ ದೇವತೆ. ಅವಳ ಗಂಡ ಶಿವ, ಅವನೂ ಆಕಾಶದ ದೇವತೆ. ಆಮೇಲೆ ಅವನನ್ನು ನಿಯಂತ್ರಿಸತಕ್ಕಂಥ ಶಕ್ತಿ ವಾಯುದೇವರು ಆಕಾಶದ ದೇವತೆ. ಅದಕ್ಕಿಂತಲೂ ಹೆಚ್ಚು ಮುಖ್ಯವಾಗಿ ಆಕಾಶ ಅಂದರೆ ಅವ್ಯಾಕೃತ ಆಕಾಶದ ಅಭಿಮಾನಿ ಲಕ್ಷ್ಮಿ, ಅನಂತ ಆಕಾಶದ ಅಭಿಮಾನಿ ಅವಳು. ಆದ್ದರಿಂದ ಖಪತಿಂ ಅಂದ್ರೆ ಲಕ್ಷ್ಮೀಪತಿಂ ಅನ್ನುವುದು ಅರ್ಥ. ವಾಯುದೇವರಿಗೆ ಅಂತ ಗಣಪತಿಯಿಂದ ಹಿಡಿದು ಲಕ್ಷ್ಮಿಯ ತನಕ ಸಮಸ್ತ ದೇವತಾ ಗಣಗಳಿಗೆ ನಿಯಾಮಕನವನು. ಆಕಾಶದಂತೆ ಎಲ್ಲ ಕಡೆ ತುಂಬಿ ಎಲ್ಲವನ್ನೂ ಪಾಲಿಸುವವ, ಅದರಿಂದ ಅವನನ್ನು ಖಪತಿ ಅಂತಾರೆ. ಖಮ್ ಅಂದ್ರೆ ಇಂದ್ರಿಯಗಳು ಹೌದು, ಇಂದ್ರಿಯಗಳಿಗೂ ಖಮ್ ಅಂತಾರೆ. ಅದರಿಂದ ಖಪತಿಂ ಅಂದ್ರೆ ನಮ್ಮ ಇಂದ್ರಿಯಗಳ ಒಳಗಿದ್ದು ನಮ್ಮ ಎಲ್ಲ ಇಂದ್ರಿಯಗಳ ಅನುಭವವನ್ನು ಕೂಡ ಅವನೇ ಕೊಡುವಂತಹದ್ದು. ಋಷಿಕೇಶ ಅಂತ ಅನ್ನೋ ಶಬ್ದಕ್ಕೂ ಅದೇ ಅರ್ಥ. ಕಣ್ಣಿನಲ್ಲಿ ಇದ್ದು ನೋಡುವ ಅನುಭವ, ರೂಪದ ಅನುಭವವನ್ನು, ಕಿವಿಯೊಳಗಿದ್ದು ಶಬ್ದದ ಅನುಭವ, ಎಲ್ಲ ಇಂದ್ರಿಯಗಳ ನಿಯಾಮಕನಾಗಿ ಸರ್ವೇಂದ್ರಿಯ ಪ್ರೇರಕನಾಗಿ ಸರ್ವೇಂದ್ರಿಯಗಳ ಅನುಭವವನ್ನು ನಮಗೆ ಕೊಡತಕ್ಕವನು ಅವನು. ಆದ್ದರಿಂದ ಅವನು ಖಪತಿ. ಮನಸ್ಸಿನ ಮೂಲಕ ಏನೇನು ಅರಿವನ್ನು ಪಡಿತೇವೆ ಅದು ಎಲ್ಲವೂ ಅವನ ಕೊಡುಗೆ. ಯಾಕೆಂದ್ರೆ ಎಲ್ಲ ಇಂದ್ರಿಯಗಳ ಸ್ವಾಮಿ ಅವನು. ಸಮಸ್ತ ಆಕಾಶದಲ್ಲಿ ತುಂಬಿ ಇಡೀ ಪ್ರಪಂಚವನ್ನು ನಿಯಂತ್ರಿಸುವಂತಹ ಆಕಾಶದ ಸ್ವಾಮಿ ಅವನು. ಜ್ಞಾನದ ಒಡೆಯ ಅವನು. ಲಕ್ಷ್ಮಿಯಿಂದ ಹಿಡಿದು ಗಣಪತಿಯ ತನಕ ಸಮಸ್ತ ದೇವತಾಗಣದ ಒಡೆಯ ಅವನು. ಹೀಗೆ ಖಪತಿ ಅಂತಂದ್ರು.